ವೇಟ್ ಲಾಸ್ ಆಗಬೇಕಾದ್ರೆ ಏನು ಮಾಡಬೇಕು? ಮುಖ್ಯವಾಗಿ ರಾತ್ರಿ ಮಲಗಬೇಕಾದ್ರೆ ವಾರಕ್ಕೆ ಒಂದು ಸಲ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನಬೇಕು. ಊಟ ಬಿಟ್ಟು ಬಿಡಬೇಕು. ಬೆಳಗ್ಗೆದ್ದು ಒಂದು ತಿಂಗಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಒಂದು ತಿಂಗಳು ಸೋರೆಕಾಯಿ ಜ್ಯೂಸು, ಒಂದು ತಿಂಗಳು ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡಿಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ದಿನ ವೇಟ್ ಲಾಸ್ ಮಾಡಬೇಕಂದ್ರೆ ವೈಜ್ಞಾನಿಕ ಮಾಹಿತಿ ನೋಡೋಣ. ವೇಟ್ ಲಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಮುಖ್ಯವಾಗಿ ಕ್ಯಾಲರಿ ಲೆಸ್ ಇರೋ ಫುಡ್ ತಿನ್ನಬೇಕು. ಫ್ಯಾಟ್ ಮೆಟಬಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡೋ ಫುಡ್ ತಿನ್ನಬೇಕು. ಹಾಗೂ ನ್ಯೂಟ್ರಿಷನಲ್ಲಿಂದ ನಮ್ಮ ಶರೀರಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ, ನ್ಯೂಟ್ರಿಷನಲ್ಗಳ ಕೊರತೆ ಉಂಟಾಗದಂಗೆ ನ್ಯೂಟ್ರಿಷನಲ್ ರಿಚ್ ಕ್ಯಾಲರಿ ಲೆಸ್ ಫುಡ್ಡನ್ನು ತಿನ್ನೋದು. ಅದು ಹೇಗೆ ಅಂದರೆ, ಎಲ್ಲ ರೀತಿಯ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ತಿನ್ನೋದು. 21 ದಿನ ಊಟ ಮಾಡಬಾರ್ದು. ಕೇವಲ ಸೊಪ್ಪು ತರಕಾರಿ ಹಣ್ಣುಗಳು, ಎಳೆನೀರು, ಕಬ್ಬಿನ ರಸ, ಈ ಒಂದು ಆಹಾರವನ್ನೇ 20 ದಿವಸ ನಿರಂತರವಾಗಿ ತಿಂದು ನೋಡಿ. 5ರಿಂದ 10 kg ತೂಕ ಕಡಿಮೆ ಆಗುತ್ತೆ. ಸುಲಭ ಮಾರ್ಗ ಇದು. ಒಂದನೇದು, ವಾರಕ್ಕೆ ಒಂದು ಸಲ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನಬೇಕು. ಊಟ ಬಿಟ್ಟು ಬಿಡಬೇಕು. ವಾರಕ್ಕೆ ಒಂದು ಸಲ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆಯನ್ನು ಮಾಡಬೇಕು. ಅದಕ್ಕೆ ನ್ಯಾಚುರಲ್ ಫಾಸ್ಟಿಂಗ್ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದನೂ ಕೂಡ ಜಠರಾಗ್ನಿ ಚೆನ್ನಾಗಿರುತ್ತೆ. ಫ್ಯಾಟ್ ಮೆಟಾಬಲಿಸಮ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೆಲ್ಯುಲಾರ್ ಲೆವೆಲಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಾಬಲಿಸಮ್ ಇಂಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸಿಗೆ ಬಂದು ಲಿಪಿಡ್ ಮತ್ತು ಲಿವರ್ ಪ್ರೊಫೈಲ್ ಸರಿಯಾಗಿ ವೇಟ್ ಕಡಿಮೆ ಆಗಲಿಕ್ಕೆ ಇದು ಉಪಯೋಗ ಆಗುತ್ತೆ. ಮತ್ತು ವೇಟ್ ಕಡಿಮೆ ಮಾಡುವ ಕೆಲವೊಂದಿಷ್ಟು ಜ್ಯೂಸ್ಗಳು. ಬೆಳಗ್ಗೆದ್ದು ಒಂದು ತಿಂಗಳು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಒಂದು ತಿಂಗಳು ಸೋರೆಕಾಯಿ ಜ್ಯೂಸು, ಒಂದು ತಿಂಗಳು ಬೂದು ಕುಂಬಳಕಾಯಿ ಜ್ಯೂಸನ್ನು ಕುಡಿಬೇಕು. ಇದರಿಂದ ತೂಕ ಕಮ್ಮಿ ಆಗೋದು ತುಂಬ ಬೇಗ ಹೆಚ್ಚಾಗುತ್ತೆ. ಫ್ಯಾಟ್ ಮೆಟಾಬಲಿಸಮಲ್ಲಿ ಇಂಬ್ಯಾಲೆನ್ಸ್ಗಳು ಸರಿಯಾಗಿ ಬೇಗನೆ ತೂಕ ಕಮ್ಮಿ ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ರಾತ್ರಿ ಜೀರಿಗೆ ಕಷಾಯ ಕುಡೀರಿ. ಒಂದು 2 ಚಮಚ ಜೀರಿಗೆಯನ್ನು 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಜೀರಿಗೆ ಕಷಾಯ ಕುಡಿಯೋದ್ರಿಂದ ಭಾಳ ವೇಗವಾಗಿ ತೂಕ ಕಮ್ಮಿ ಆಗುತ್ತೆ. ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದು 3ರಿಂದ 4 ಕಾಳು ಮೆಣಸನ್ನು ಅಗದು ತಿಂದು 1 ಲೋಟ ಬಿಸಿನೀರು ಕುಡಿದು ಮಲ್ಕೊಳ್ಳೋದ್ರಿಂದನೂ ಕೂಡ ಭಾಳ ವೇಗವಾಗಿ ತೂಕ ಕಮ್ಮಿ ಆಗುತ್ತೆ. 1 ಇಂಚು ಹಸಿ ಶುಂಠಿ, 1 ಇಂಚು ಹಸಿ ಅರಶಿನ ಅಥವಾ ನೆನೆಸಿರೋ ಅರಶಿನ, ಆಮೇಲೆ 2 ಕಾಳು ಮೆಣಸು, ಇವೆಲ್ಲವನ್ನು 2 ಲೋಟ ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಜಜ್ಜಿ ಹಾಕಿ ಕುದಿಸಿ ಆ 2 ಲೋಟದಿಂದ ಅರ್ಧ ಲೋಟ ಕಿಳಿಸ್ಬೇಕು. ಅದನ್ನು ಕಷಾಯವನ್ನು ಕುಡೀರಿ ರಾತ್ರಿ. ಇದು ವೇಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಪ್ರತಿದಿನ 24 ರೌಂಡ್ ಸೂರ್ಯ ನಮಸ್ಕಾರ ಮಾಡಿ. ಆ ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂತೇಳಿ ನಾವು ವಿಡಿಯೋದಲ್ಲಿ ತೋರಿಸಿದ್ದೇವೆ. ಆ ವಿಡಿಯೋನ ಇವಾಗ ಪ್ಲೇ ಮಾಡ್ತಾರೆ. ಆ ವಿಡಿಯೋನ ನೋಡ್ಕೊಳ್ಳಿ. ಹೀಗೆ ಸೂರ್ಯ ನಮಸ್ಕಾರವನ್ನು ನೀವು ಮಾಡೋದ್ರ ಮೂಲಕ ವೇಟನ್ನು ಬಹಳ ಬೇಗ ಕಮ್ಮಿ ಮಾಡ್ಬೋದು. ಫ್ಯಾಟ್ ಮೆಟಾಬಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸೂರ್ಯ ನಮಸ್ಕಾರದಷ್ಟು ದಿ ಬೆಸ್ಟ್ ಪವರ್ಫುಲ್ ಯೋಗ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅತಿ ವೇಗವಾಗಿ ತೂಕವನ್ನು ಕಮ್ಮಿ ಮಾಡುತ್ತೆ. ಅತಿ ಬೇಗ ಫ್ಯಾಟ್ ಮೆಟಾಬಲಿಸಮನ್ನು ಇನ್ಕ್ರೀಸ್ ಮಾಡುತ್ತೆ ಸೂರ್ಯ ನಮಸ್ಕಾರ. ಅದರ ಜೊತೆಗೆ ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಭಾಳ ಒಳ್ಳೆಯದು. ಅರ್ಧ ಗಂಟೆ ಸೂರ್ಯ ನಮಸ್ಕಾರ, ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ. 5 ನಿಮಿಷ ಭಸ್ತ್ರಿಕಾ, 15 ನಿಮಿಷ ಕಪಾಲಭಾತಿ, ಒಂದು 5 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮ, ಒಂದು 5 ನಿಮಿಷ ಉಜ್ಜಾಯಿ, ಇದಕ್ಕೆ ಉಜ್ಜಾಯಿ ಅಂತ ಕರೀತಾರೆ. ಹೀಗೆ ಶಬ್ದ ಮಾಡಿದ್ವಲ್ಲ ಅದಕ್ಕೆ ಭ್ರಾಮರಿ ಅಂತ ಕರೀತಾರೆ. ಒಂದು 5 ನಿಮಿಷ ಭ್ರಾಮರಿ ಪ್ರಾಣಾಯಾಮ. ಇವಿಷ್ಟನ್ನು ಮಾಡಿ ನಿಮ್ಮ ಒಳಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಬ್ಯಾಲೆನ್ಸ್ ಆಗ್ತವೆ. ಯಾಕಂದರೆ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಕೂಡ ವೇಟ್ ಜಾಸ್ತಿ ಆಗ್ತಾ ಇರ್ತದೆ. ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗಿರುತ್ತೆ. ಅವೆಲ್ಲವನ್ನು ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡಿ ದೇಹದ ಆ ಒಂದು ಇಂಟ್ಯೂಷನನ್ನು ಕ್ರಿಯಾಶೀಲಗೊಳಿಸಿ ಆ ಒಂದು ಸಾಫ್ಟ್ವೇರ್ನಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು, ಹಾರ್ಡ್ವೇರ್ಗೆ ಸೂರ್ಯ ನಮಸ್ಕಾರ, ದೇಹದ ಸಾಫ್ಟ್ವೇರ್ಗೆ ಪ್ರಾಣಾಯಾಮಗಳು ಹೆಲ್ಪ್ ಮಾಡ್ತವೆ. ಇವೆಲ್ಲವನ್ನು ನೀವು ಸರಿಯಾಗಿ ಅಳವಡಿಸ್ಕೊಂಡ್ರೆ ನಿಮ್ಮ ತೂಕ ಕಮ್ಮಿ ಆಗೋದು ಶತಸಿದ್ಧ 100% ಅದು ಪರ್ಫೆಕ್ಟ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ, ಈ ಮಾಹಿತಿಯಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಪ್ರಶ್ನೆ ಕೇಳಿ. ಹಾಗೂ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಲ್ಲೆಟ್ಸನ್ನು ಸೇವನೆ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ. ಆಹಾರದಲ್ಲಿ ಮುಖ್ಯವಾಗಿ ಆಹಾರ ಪದ್ಧತಿ ಹೇಗಿರಬೇಕಂದ್ರೆ, ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ಸ್ಟೀಮ್ಡ್ ವೆಜಿಟೇಬಲ್ನ ತಿನ್ನಿ. ಮಧ್ಯಾಹ್ನ ಆಹಾರದಲ್ಲಿ ಸ್ಟೀಮ್ಡ್ ವೆಜಿಟೇಬಲ್ ಜಾಸ್ತಿ ಇರಲಿ. ಸಾಯಂಕಾಲ ಗಂಜಿ ಇರಲಿ. ಮಧ್ಯಾಹ್ನ ರೊಟ್ಟಿ, ಮುದ್ದೆ, ಅನ್ನ ಏನೇ ತಿನ್ನೋ ಮಧ್ಯಾಹ್ನ ತಿನ್ನಿ. ಬೆಳಗ್ಗೆ ಒಂದು ಆಹಾರ ಬರೀ ಬೇಯಿಸಿರೋ ತರಕಾರಿ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ ಮಾತ್ರ ಇರಲಿ.
ರಾತ್ರಿ ಗಂಜಿ ಕಿಚಡಿ ಇರಲಿ, ರಾತ್ರಿ 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡಿ ಮಲ್ಕೊಂಡ್ರೆ ನಿಮಗೇನಾಗುತ್ತೆ, ವೇಟ್ ಲಾಸ್ ಆಗುತ್ತೆ. 6 ಗಂಟೆ ಮೇಲೆ ಆಹಾರ ಸೇವನೆ ಮಾಡಿದ್ರೆ ವೇಟ್ ಲಾಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ರಾತ್ರಿ ಗಂಜಿ ಮತ್ತು ಕಿಚಡಿ ಬಿಟ್ಟರೆ ಬೇರೆ ಹೆವಿ ಫುಡ್ ತಿಂದರೆ ವೇಟ್ ಲಾಸ್ ಆಗೋದಿಲ್ಲ. ಮತ್ತು ಆಹಾರದಲ್ಲಿ, ಮಧ್ಯಾಹ್ನದ ಆಹಾರದಲ್ಲಿ ಅರ್ಧ ಭಾಗ ಪಲ್ಯ ಸಾಂಬಾರು ಇರಬೇಕು, ಇನ್ನು ಅರ್ಧ ಭಾಗ ಆಹಾರ ಇರಬೇಕು. ಇದಿಷ್ಟು ಅಳವಡಿಸ್ಕೊಳ್ಳಿ. ನಿಮ್ಮ ತೂಕವನ್ನು ಒಂದು 3-4 ತಿಂಗಳಲ್ಲಿ ಒಂದು 10ರಿಂದ 15 kg ತೂಕವನ್ನು ಕಮ್ಮಿ ಮಾಡ್ಕೋಬೋದು. ತಮ್ಮ ವೇಟ್ ಎಷ್ಟು ಕಮ್ಮಿ ಆಯ್ತು ಅಂಥೇಳಿ ಈ ಪ್ರಯೋಗ ಮಾಡಿ ಆ ಒಂದು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.